ವೀಕ್ಷಕರ ದಿನಾಂಕ 26/11/2024 ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಎನ್ಎಂಡಿಸಿ ದೋಣಿಮಲೆಯಲ್ಲಿ 2024 ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತ ಆಯೋಜಿಸಿರುವ ವಿವಿಧ ಕ್ರೀಡೆಗಳಲ್ಲಿ ಒಂದಾದ ವಾಲಿಬಾಲ್ ಪಂದ್ಯಾವಳಿಗೆ ದೋಣಿ ಕನ್ನಡ ಸಂಘದ ಅಧ್ಯಕ್ಷರಾದ ಕರಿಬಸಪ್ಪರವರು ಚಾಲನೆ ನೀಡಿದರು. ಪಂದ್ಯಾವಳಿಗೆ ವಾಲಿಬಾಲ್ ಎಸೆಯುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಯಾವುದೇ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಪಂದ್ಯವನ್ನು ಮನೋರಂಜನೆಯಾಗಿ ಸ್ವೀಕರಿಸಿ ಒಬ್ಬರಿಗೊಬ್ಬರು ವಿಶ್ವಾಸದಿಂದ ನಡೆದುಕೊಂಡು ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳಬೇಕು. ಸೋಲು ಗೆಲುವು ಸಹಜ, ಆದರೆ ಆಟ ಆಡುವಾಗ ಎಚ್ಚರ ವಹಿಸಿ ಆಟ ಆಡಿ ಮತ್ತು ಆರೋಗ್ಯ ಹಾಗೂ ಸುರಕ್ಷತೆ ಬಗ್ಗೆ ಗಮನವಿರಲಿ ಎಂದು ಸಲಹೆ ನೀಡಿದರು. ವರದಿಗಾರರು ಬೋವಿ ಪದ್ಮಣ್ಣ, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಈಗ ಈ ವಾಲಿಬಾಲ್ ಆಡ್ತಕ್ಕಂಥ ಮಕ್ಕಳಿಗೆ ತಾವು ಏನು ಹೇಳ್ಬೇಕಂತ ಬಯಸ್ತೀರಾ ಸರ್? ಸರ್, ಇವತ್ತು ದೋಣಿ ಕನ್ನಡ ಸಂಘದ ವತಿಯಿಂದ ಈ ಒಂದು ವಾಲಿಬಾಲ್ ಕಾಂಪಿಟೇಷನ್ ಏನು ಇಟ್ಕೊಂಡಿದ್ದೀವಿ ನಾವು ಟೂರ್ನಿ. ನಾನು ಹೇಳೋದಿಷ್ಟೇ ಸರ್, ನಮ್ಮ ಮಕ್ಕಳಿಗೆಲ್ಲ ಹೇಳೋದಷ್ಟೇ, ಕ್ರೀಡಾಪಟುಗಳಿಗೆ ಈ ಒಂದು ಕ್ರೀಡೆ ಅಂತಕ್ಕಂಥದ್ದು ದ್ವೇಷ ಮಾಡ್ಕೊಬೇಡ್ರಿ, ಫ್ರೆಂಡ್ಶಿಪ್ ಮಾಡ್ಕೊಳ್ರಿ. ಹಾಗೆ ಮುಂದಿನ ದಿನಗಳಲ್ಲಿ ಮೊದಲೆಲ್ಲ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಗಣಪತಿ ಹಬ್ಬ ಅಂತ ಮಾಡಿದರು. ಗಣಪತಿ ಹಬ್ಬ ಉದ್ದೇಶ ಏನಂದರೆ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟಗಾರರು ಏನಿದ್ರು ಅಂಥವರೆಲ್ಲ ಒಂದು ಕಡೆ ಕೂಡಿ ಒಂದು ಸಂಭಾಷಣೆ ಮಾಡಿ ಒಂದು ಸಭೆ ಮಾಡತಕ್ಕಂಥ ಒಂದು ವೇದಿಕೆಗೆ ಗಣಪತಿ ಹಬ್ಬ ಅಂತ ಮಾಡಿದರು. ಅದೇ ರೀತಿಯಾಗಿ ಈ ಕ್ರೀಡೆ ಅಂತಕ್ಕಂಥದ್ದು ಒಬ್ರಿಗೊಬ್ರಿಗೆ ರಿಲೇಷನ್ಶಿಪ್ ಬೆಳೀಲಿ, ಒಳ್ಳೆ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗಲಿ ಅನ್ನೋ ಒಂದು ಉದ್ದೇಶದ ಮೇಲೆ ಈ ಒಂದು ಕ್ರೀಡೆಗಳು ಪ್ರಾರಂಭ ಆದವು. ಆ ಕ್ರೀಡೆನ ಅದೇ ರೀತಿಯಾಗಿ ನೀವು ನೋಡಿರಿ, ಅದೇ ರೀತಿಯಾಗಿ ಫ್ರೆಂಡ್ಶಿಪ್ ಆಗಿ ನೀವೆಲ್ಲರ ಸ್ನೇಹಿತರಾಗಿ ಹೋಗ್ರಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಯಾರು ಗೆದ್ರೂ ಸಂತೋಷ ಪಡ್ರಿ, ಯಾರು ಸೋತ್ರೂ ಸೋಲಲ್ಲ. ಸೋಲು ಮೇನ್ ಇಂಪಾರ್ಟೆಂಟ್, ಭಾಗವಹಿಸೋದು ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಿಮಗೆ ಎಲ್ಲರಿಗೂ ಈ ಒಂದು ದೋಣಿ ಕನ್ನಡ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ, ಚೆನ್ನಾಗಿ ಆಡ್ರಿ, ಹಾಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ.